ಇಂಗ್ಲಿಷ್ ಮಾತಾಡಿದ್ರೆ ನಾವು ಸ್ಟ್ಯಾಂಡರ್ಡ್, ಕನ್ನಡ ಮಾತಾಡಿದ್ರೆ ನಾವು ಲೋ ಕ್ಲಾಸು. ಸ್ವಲ್ಪ ದಿನದಿಂದ ನಾನು ಒಂದು ಫಾರಿನ್ ಅಫೇರ್ಸ್ ಒಂದು ಈವೆಂಟಿಗೆ ಅಟೆಂಡ್ ಮಾಡಿದೆ ಚೈನಾದಲ್ಲಿ. ಸೊ ಆ ಈವೆಂಟ್ ಅಲ್ಲಿ ನನಗೆ ಒಂದು ವ್ಯಕ್ತಿ ಪರಿಚಯ ಆದ್ರು. ಆ ವ್ಯಕ್ತಿ ನಾನು ನೋಡಿದ ತಕ್ಷಣ ನಾನು ಒಂದು ವೇರ್ ಆರ್ ಯು ಫ್ರಮ್ ಅಂತ ನಾನು ಕ್ಯೂರಿಯಸ್ ಆಗಿ ಕೇಳಿದೆ. ಐ ಆಮ್ ಫ್ರಮ್ ಇಂಡಿಯಾ ಅಂದ್ರು. ಸೊ ಇಂಡಿಯಾ ಅಂದಿದ ತಕ್ಷಣ ನಂಗೆ ಸ್ವಲ್ಪ ಆಶ್ಚರ್ಯ ಆಯ್ತು, ಯಾಕಂದ್ರೆ ನಾವು ಚೈನಾದಲ್ಲಿ ನಾರ್ಮಲಿ ಇಂಡಿಯನ್ ಸಿಗಲ್ಲ. ಇಂಡಿಯಾ ಮೇ ಕಹಾಸೆ ಅಂತ ನಾನು ಹಿಂದಿಯಲ್ಲಿ ಕೇಳಿದೆ. ಸೊ ಅವರು ಐ ಆಮ್ ಫ್ರಮ್ ಕರ್ನಾಟಕ ಅಂದ್ರು. ಕರ್ನಾಟಕ ಅಂದಿದ ತಕ್ಷಣ ಒಂದು ಸ್ವಲ್ಪ ಮೈಯಲ್ಲಿ ಜುಮ್ ಅಂತು. ಸಖತ್ ಎಕ್ಸೈಟೆಡ್ ಆಗ್ಬಿಟ್ಟು ನಾನು ಕನ್ನಡದಲ್ಲಿ, ಸರ್ ಕರ್ನಾಟಕದಲ್ಲಿ ಎಲ್ಲಿ ಅಂತ ನಾನು ಕೇಳಿದೆ. ಅವರು ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಇನ್ ಕರ್ನಾಟಕ ಅಂದ್ರು. ಸರ್ ಬ್ಯಾಂಗ್ಳೂರ್ ಅವರ ಸರ್, ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ಸರ್. ಎಷ್ಟೊಂದು ದಿವಸದಿಂದ ಒಂಟಿಯಾಗಿದ್ದೆ, ಕನ್ನಡದವ್ರು ಯಾರೋ ಸಿಕ್ಕರು, ಮಾತಾಡೋಣ ಸರ್, ಕನ್ನಡ ಮಾತಾಡಿ ಎಷ್ಟೊಂದು ದಿನ ಆಯ್ತು ಅಂತ ನಾನು ಕನ್ನಡದಲ್ಲಿ ಮಾತಾಡ್ತಿದ್ದೆ. ಆ ವ್ಯಕ್ತಿ ಒಂದು ವರ್ಡು ಕನ್ನಡದಲ್ಲಿ ಮಾತಾಡಲಿಲ್ಲ. ಅದನ್ನ ಕೇಳಿ ತುಂಬಾ ಒಂದು ಸ್ವಲ್ಪ ಬೇಜಾರಾಯ್ತು. ಏನು ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂದ್ರೆ, ಇವಾಗ ಅವ್ರು ಹೇಳ್ಬೋದು, ಅರೆ ನನ್ನ ಚಾಯ್ಸ್ ಅದು, ಇಟ್ ಈಸ್ ಮೈ ಚಾಯ್ಸ್. ಎಸ್ ಸರ್, it is your choice, but if everybody starts following the way you think, there won't be anybody left behind speaking our language. ಕನ್ನಡ ಭಾಷೆನೇ ಮರೆತೋಗ್ತಾರೆ. ನಮ್ಮ ಭಾಷೆ ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ಟು ಡಿಸಪಿಯರ್ ಆಗ್ಬಿಡುತ್ತೆ, ಕಲ್ದು ಹೋಗುತ್ತೆ. ಕರ್ನಾಟಕದಲ್ಲಿ ಇರೋರೇ ಕನ್ನಡ ಮಾತಾಡ್ತಿಲ್ಲ, ಇನ್ ಫಾರಿನ್ ಬಂದವ್ರು ಕನ್ನಡ ಮಾತಾಡ್ತಾರ ಚಿನ್ನ. ಈ ವಿಡಿಯೋ ನಿಮ್ಮ ಎಲ್ಲ ಸ್ನೇಹಿತರು ಯಾರು ನಾನು ಇಂಗ್ಲಿಷ್ ಮಾತಾಡಿದ್ರೇನೆ ಸ್ಟ್ಯಾಂಡರ್ಡು ಅಂತ ಹೇಳ್ತಿರ್ತಾರೋ ಅವ್ರನ್ನೆಲ್ಲ ಟ್ಯಾಗ್ ಮಾಡಿ ಹೇಳಿ, ಸ್ವಲ್ಪ ಮುಚ್ಕೊಂಡು ಕನ್ನಡ ಮಾತಾಡಿ.